ಸುವರ್ಣ. ಸಿಹಿ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ನಾವೇನಂತ ದೊಡ್ಡ ತಪ್ಪು ಮಾಡಿದೀವಿ? ಅವ್ರಿಗೆ ಯಾಕ್ರಿ ಓಡಿಸಿದ್ರಿ? ನಾವು ನಿಮ್ ಹೆಂಡತಿರಾಗಿ ನೀವು ಮಾಡಿರೋ ಪಾಪನ ಕಡಿಮೆ ಮಾಡೋದಕ್ಕೋಸ್ಕರ ಅವ್ರಿಗೆ ಸಹಾಯ ಮಾಡಿದ್ವಿ. ಅದನ್ನ ತಪ್ಪಾಗಿ ತಿಳ್ಕೊಂಡು ಮನೆ ಬಿಟ್ಟು ಹೋಗಿ ಊರ್ ಬಿಟ್ಟು ಹೋಗಿ ಅಂತ ಎದುರಿಸಕ್ಕೆ ನಿಮ್ಗೆ ಏನ್ರಿ ಹಾಕಿದೆ? ಬೇಡ ಕಾವ್ಯ, ಮರ್ಯಾದೆಯಿಂದ ಅವನ್ನ ನಿಮ್ಮ ಮನೆಯಿಂದ ಆಚೆ ಹಾಕಿ. ಇಲ್ಲ ಅಂದ್ರೆ ನಮ್ಮಿಬ್ಬರ ಮಧ್ಯೆ ಇರೋ ಗಂಡ ಹೆಂಡತಿ ಸಂಬಂಧ ಉಳಿಯೋದಿಲ್ಲ. ಅಯ್ಯೋ, ನಮಗೂ ಈ ಮಾತನ್ನ ಕೇಳಿ ಕೇಳಿ ಸಾಕಾಗೋಗಿದೆ. ನಿಮ್ಮಂತ ಕಟುಕ್ರ ಜೊತೆ ಸಂಸಾರ ಮಾಡೋ ಬದಲು ಒಳ್ಳೆ ಮನ್ಸಿರೋ ಅಜಯ್ಗೆ ಸಿಸ್ಟರ್ ಆಗಿರೋದ್ರಲ್ಲೇ ನಮಗ್ ಸಂತೋಷ ಸಿಗುತ್ತೆ. ಹಾಗಾದ್ರೆ ನಿಮ್ಗೆ ನಮ್ಗಿಂತ ಅವನೇ ಹೆಚ್ಚಾಗೋದಾ? ನಮ್ಮ ಓಟು ಯಾವತ್ತಿದ್ರೂ ಒಳ್ಳೆತನಕ್ಕೆ. ನೀವು ಕುಲ್ಗೆಟ್ಟೋಗಿದ್ದೀರಾ. ನಿಮ್ ತಲೆಯಲ್ಲಿ ಬರೀ ಕೆಟ್ಟದ್ದೇ ಯೋಚನೆ ಬರೋದು. ನೋಡಿ, ಇದನ್ನ ಬುದ್ಧಿವಾದ ಅನ್ಕೋತಿರೋ ಎಚ್ಚರಿಕೆ ಅನ್ಕೋತಿರೋ ನಿಮಗ್ ಬಿಟ್ಟಿದ್ದು. ಅಜಯ್ಗೆ ತೊಂದರೆ ಕೊಡೋದನ್ನ ನಿಲ್ಲಿಸಿ. ಇಲ್ಲ ಅಂದ್ರೆ ಅಜಯ್ನೇ ಕರ್ಕೊಂಡೋಗಿ ನೀವು ಮೇಲ್ ಈಚೆ ಬಂದಿದ್ರು ನೀವೇ ಅಜಯ್ನ ಓಡಿಸಿದ್ದು ಅಂತ ಮತ್ತೆ ಜೈಲ್ಗೊಳಗೆ ಹಾಕ್ಸಿ ಮುದ್ದೆ ಮುರಿಯೋ ತರ ಮಾಡ್ಬಿಡ್ತೀವಿ. ಹುಷಾರ್. ಅತ್ಯಾಗೋಯ್ತು ಕಣೋ. ನಾವು ಪರ್ಮನೆಂಟಾಗಿ ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಆ ಅಜಯ್ಗೊಂದು ಗತಿ ಕಾಣಿಸ್ಲೇಬೇಕು ಕಣೋ, ಕಾಣಿಸ್ಲೇಬೇಕು. ಗುಡ್ ಮಾರ್ನಿಂಗ್ ಯಂಗ್ ಮ್ಯಾನ್. ಥ್ಯಾಂಕ್ ಯು ಡ್ಯಾಶ್. ಈ ಡ್ಯಾಶ್ ಯಾಕೆ ಹಾಕಿದೆ ಅಂತ ನೀವು ನನ್ನನ್ನು ಯಾಕೆ ಕರೆಸಿದ್ದೀರಾ ಅನ್ನೋದನ್ನು ತಿಳ್ಕೊಂಡ್ಮೇಲೆ ಆ ಡ್ಯಾಶ್ನಲ್ಲಿ ನೀವು ಜೆಂಟ್ಲ್ಮೆನ್ನ ಅಥವಾ ಬ್ಯಾಡ್ಮೆನ ಅನ್ನೋದನ್ನು ಫಿಲ್ ಮಾಡ್ಬೋದು. ವೆಲ್ ಸೆಡ್. ಯಾಕೆ ಸರ್ ನಾನು ಹಾಗೆ ನೋಡ್ತಿದ್ದೀರಾ? ಏನೂ ಇಲ್ಲಪ್ಪ, ಹಾಗೆ ಸುಮ್ಮನೆ ನಿನ್ನನ್ನು ನೋಡ್ತಾ ಇದ್ರೆ ನನ್ಗೆ ಯಾಕೋ ತುಂಬಾ ಅಭಿಮಾನ ಮೂಡಿದ. ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು, ನನ್ನ ಫೈನಾನ್ಷಿಯಲ್ ಸ್ಟೇಟಸ್ ಏನು, ನನಗೆ ಎಷ್ಟೆಲ್ಲ ಇನ್ಫ್ಲೂಯೆನ್ಸ್ ಇದೆ, ಇದೆಲ್ಲ ಗೊತ್ತಿದ್ದು ನನ್ನ ಬಿಸ್ನೆಸ್ ಅಲ್ಲಿ ಆಗ್ತಿರೋ ತಪ್ಪನ್ನ ಕಂಡು ಹಿಡಿದು ಅದನ್ನ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿಯಲ್ಲ. ನೀನು ನಿನ್ನ ವೃತ್ತಿನಲ್ಲಿ ಬಹಳ ದೊಡ್ಡ ಪ್ರಾಮಾಣಿಕತೆ ಮೆರೆದಿದೀಯ. ಅದಕ್ಕೆ ನಿನಗೆ ಅಭಿನಂದನೆ ಹೇಳಬೇಕು ಅಂತ ನಿನ್ನನ್ನು ಭೇಟಿ ಮಾಡಬೇಕು ಅಂದ್ಕೊಂಡು. ಓಹ್ ಗ್ರೇಟ್, ಪರವಾಗಿಲ್ಲ ಸರ್. ನನ್ನನ್ನು ಬೆದರಿಸಿ ಊರು ಬಿಟ್ಟು ಹೋಗು, ನನ್ನ ತಂಟೆಗೆ ಬಂದರೆ ಚೆನ್ನಾಗಿರೋದಿಲ್ಲ, ಆಮೇಲೆ ನೀನು ನಾನು ಇನ್ನೊಂದು ಮುಖ ನೋಡಬೇಕಾಗತ್ತೆ ಅಂತೆಲ್ಲ ಹೇಳಿ ಸಿನಿಮಾ ಡೈಲಾಗ್ ಹೊಡಿತೀರಾ ಅಂತ ಅಂದ್ಕೊಂಡಿದ್ದೆ.
ಆದರೆ ನೀವು ನನ್ನ ಕೆಲಸನ ಮೆಚ್ಚಿ ಹೊಗಳ್ತಾ ಇದ್ದೀರಲ್ಲ, ಹಾಗಿದ್ರೆ ಆ ಡ್ಯಾಶಲ್ಲಿ ನಿಮ್ಮನ್ನ ಜೆಂಟಲ್ಮೆನ್ ಅಂತಾನೆ ಕರಿಬೋದು. ಥ್ಯಾಂಕ್ ಯು ನನ್ನನ್ನು ಇಷ್ಟು ಬೇಗ ಅರ್ಥ ಮಾಡ್ಕೊಂಡಿದ್ದೀನಿ. ಮಿಸ್ಟರ್, ಈಗ ನಾನು ಒಂದು ವಿಷಯ ಹೇಳ್ತೀನಿ, ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು. ನಿನ್ನ ಧೈರ್ಯ ನೋಡಿ ನಾನು ತುಂಬ ಮೆಚ್ಕೊಂಡೆ. ಅದಕ್ಕೆ ನಿನ್ನ ಬಗ್ಗೆ ವಿಚಾರಿಸಿದೆ, ನಿನ್ನ ಅಡ್ರೆಸ್ ತಿಳ್ಕೊಂಡೆ, ನೀನು ಯಾರು ಅಂತ ತಿಳ್ಕೊಂಡೆ. ಹಾಗೇನೆ ಇತ್ತೀಚೆಗೆ ನಿನ್ನ ಮೇಲೆ ಒಂದು ದೊಡ್ಡ ಹಲ್ಲೆ ಆಯಿತು ಅಂತ ಕೇಳಿ ಮನಸ್ಸಿಗೆ ತುಂಬ ಬೇಸರ ಆಯಿತು. ಸತ್ಯವಂತರ ಮಾರ್ಗದಲ್ಲಿ ಮುಳ್ಳುಗಳ ಜಾಸ್ತಿ ಅನ್ನೋ ಸತ್ಯ ಮತ್ತೆ ಪ್ರೂವ್ ಆಯಿತು. ಮಿಸ್ಟರ್, ಈ ಪ್ರಪಂಚ ಇರೋದೇ ಹೀಗೆ. ಏಕಾಏಕಿ ಒಂದೇ ಒಂದು ದಿವಸದಲ್ಲಿ ಖಂಡಿತ ಈ ಪ್ರಪಂಚನ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಇಲ್ಲಿನ ಜನ ಕೂಡ ಚಿತ್ರ ವಿಚಿತ್ರ, ಒಬ್ಬೊಬ್ಬರು ಒಂದೊಂದು ಥರ. ಅವ್ರನ್ನೆಲ್ಲ ನಾವು ಒಂದೇ ದಿವಸದಲ್ಲಿ ಬದಲಾಯಿಸ್ತೀವಿ ಅಂದ್ರೆ ಅದು ಹುಚ್ಚಾಗತ್ತಷ್ಟೆ. ನೋಡು, ನೀನು ತುಂಬ ಒಳ್ಳೆ ಕೆಲಸ ಮಾಡ್ತಿದೀಯ. ಈ ಸಮಾಜದಲ್ಲಿ ಆಗ್ತಿರೋ ಅನ್ಯಾಯ, ಈ ಜನಗಳು ಮಾಡ್ತಿರೋ ಅನ್ಯಾಯ, ಈ ಒಟ್ಟಾರೆ ಈ ಜನಗಳನ್ನ ಬದಲಾಯಿಸೋದಕ್ಕೆ ಪ್ರಯತ್ನಿಸ್ತಿದೆ. ಅದಕ್ಕೆ ತುಂಬ ರಿಸ್ಕ್ ತಗೋತಾ ಇದ್ದೀನಿ. ಇಷ್ಟು ದೊಡ್ಡ ರಿಸ್ಕ್ ಯಾಕೆ ತಗೋಬೇಕು ನೀನು? ನೋಡು, ಅದಕ್ಕೆ ನಾನೊಂದು ಅಡ್ವೈಸ್ ಮಾಡ್ತಾ ಇದ್ದೀನಿ. ಈ ಕೆಲಸನ ಬಿಟ್ಟು ಬೇರೆ ಯಾವ್ದಾದ್ರು ಒಳ್ಳೆ ಕೆಲ್ಸಕ್ಕೆ ಸೇರ್ಕೋ. ಇಫ್ ಯು ವಾಂಟ್, ನೀನು ನಮ್ಮ ಕಂಪನಿಯಲ್ಲೇ ಕೆಲ್ಸಕ್ಕೆ ಸೇರ್ಕೋಬಹುದು. ಈಗ ನಿನಗೇನು ಸಂಬಳ ಬರ್ತಿದೆ ಆದರೆ 2 ಸಂಬಳ ಕೊಡೋದಕ್ಕೆ ನಾನು ತಯಾರಾಗಿದ್ದೇನೆ. ಏನಂತೀಯ? ಅರೆ, ನಾನು ಸೀರಿಯಸ್ ಮಾತಾಡ್ತಾ ಇದ್ದೀನಿ, ನಿನ್ನಾಗಿ ನಗ್ತಾ ಇದೀಯಾ? ಏನಿಲ್ಲ ಸರ್, ಹಾಗೆ ಸುಮ್ಮನೆ ನಿಮ್ಮನ್ನ ನೋಡಿದ್ರೆ ಅಯ್ಯೋ ಅನ್ನಿಸ್ತು. ನನಗಿರೋ ಡೆಡಿಕೇಶನ್ ಏನು, ರಿಸ್ಕ್ ಟೇಕಿಂಗ್ ಎಬಿಲಿಟಿ ಏನು, ಕೆಲಸದ ಬಗ್ಗೆ ಇರೋ ಬದ್ಧತೆ ಏನು ಅಂತ ಗೊತ್ತಿಲ್ಲದೆ ನನಗೆ ಹಣ ಆಸ್ತಿನ ತೋರಿಸಿ ನನ್ನನ್ನು ಕೊಂಡ್ಕೋಬೇಕು ಅಂತ ಇನ್ನೂ ಆಸೆ ಇಟ್ಕೊಂಡಿದ್ದೀರಲ್ಲ, ಅದನ್ನ ನೋಡಿದ್ರೆ ನನಗೆ ಅಯ್ಯೋ ಪಾಪ ಅನ್ಸುತ್ತೆ. ಅಲ್ಲ, ಈಗಿನ್ನೂ ನಾನು ನಿಮ್ಮನ್ನ ಜೆಂಟಲ್ಮೆನ್ ಅಂತ ಕರೆದೆ, ಅಷ್ಟು ಬೇಗ ಆಗಲೇ ನಿಮ್ಮ ದುಡ್ಡಿನ ಬುದ್ಧಿನ ತೋರಿಸ್ಬಿಟ್ರಲ್ಲ. ನಿಮ್ಮ ಮೇಲಿರೋ ಕೇಸ್ಗಳನ್ನೆಲ್ಲ, ನಾನು ಕಲೆಕ್ಟ್ ಮಾಡಿರೋ ವಿಷಯಗಳನ್ನೆಲ್ಲ ನಿಮಗೆ ಮಾರ್ಕೊಂಡು ನೀವು ಕೊಡೋ ಜಾಸ್ತಿ ಸಂಬಳ ರಿಸ್ಕ್ಲೆಸ್ ಜಾಬ್ನ ಮಾಡಿಕೊಂಡು ಜೀವನ ಸಾಗಿಸ್ಕೊಂಡು ಇದ್ಬಿಟ್ರೆ ನನ್ನೊಬ್ಬ ಒಳ್ಳೆ ಪ್ರಾಮಾಣಿಕ ಅಂತ ಅನ್ಕೊಂಡಿರೋ ಈ ಸಮಾಜ ಥೂ ಅಂತ ಉಗಿಯೋದಿಲ್ವಾ ಸರ್? ಛೇ, ನಾನು ಆ ಅರ್ಥದಲ್ಲಿ ಹೇಳಿಲ್ಲಪ್ಪ. ಈಗಾಗಲೇ ಹೇಳಿದ್ನಲ್ಲ, ಯಾಕೋ ನಿನ್ನ ನೋಡ್ತಾ ಇದ್ರೆ ನನಗೆ ತುಂಬ ಬೇಕಾದವನು, ತೀರಾ ಹತ್ತಿರದವನು ಅನಿಸ್ತಿದೆ. ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ. ನಾನು ಈ ಪ್ರಪಂಚದಲ್ಲಿ ಯಾರೋನು ಅಲ್ಲ ಸರ್, ಒಂಟಿ. ಸೊ ಬೆದರಿಕೆಗಾಗ್ಲಿ ಲಂಚಕ್ಕಾಗ್ಲಿ ನನ್ನ ಗುರಿನ ಬಿಟ್ಕೊಡೋದಿಲ್ಲ ನಾನು. ನಿನ್ನ ತಂದೆ ತಾಯಿ ಬರ್ತೀನಿ ಸರ್. ನೋಡಿ, ಯಾವುದೇ ವಿಷಯನ ನಾವು ಪೇಪರಲ್ಲಿ ಬರೀಬೇಕಾದ್ರೆ ಅದರ ಸತ್ಯಾಸತ್ಯತೆಗಳನ್ನು ತಿಳ್ಕೊಂಡು ಬರೀಬೇಕು. ಇಲ್ಲಾಂದರೆ ನೀವೊಂದು ಬರೆಯೋದು, ಅವರು ಮಾನನಷ್ಟ ಮೊಕದ್ದಮೆ ಹಾಕೋದು, ಕೋರ್ಟಿಗೆ ಸುತ್ತೋದು, ಇದೆಲ್ಲ ನನಗೆ ಇಷ್ಟ ಆಗಲ್ಲ. ನಮಸ್ಕಾರ ಸರ್. ಓಹ್, ಏನು ಸಾರ್, ಇಲ್ಲಿವರೆಗೂ ನನ್ನನ್ನು ಹುಡುಕೊಂಬಂದಿದ್ದೀರಿ? ನಿಮ್ಗೊಂದು ಸಂತೋಷ ಸುದ್ದಿ ಹೇಳೋಣ ಅಂತ ಬಂದ್ವಿ. ಅದು ಹಾಂ, ನೀವು ಹೊರಡಿ, ಕ್ಯಾರಿ ಅಂತ ಹೇಳಿ ಸರ್. ಆ್ಯಕ್ಚುಲಿ ತುಂಬ ಪರ್ಸ್ನಲ್ ಆಗಿ ಆ ಗುಡ್ ನ್ಯೂಸ್ ಕೊಡೋಣ ಅಂತ. ಇಲ್ಲ, ಇಲ್ಲಿ ಡಿಸ್ಕಸ್ ಮಾಡೋದು ಸರಿ ಬರಲ್ಲ ಅನಿಸುತ್ತೆ. ಬೇರೆ ಕಡೆ ಎಲ್ಲಾದರೂ? ಹೌದಾ? ಬನ್ನಿ, ಕಾಫಿ ಕುಡ್ಕೊಂಡು ಅಲ್ಲಿ ಮಾತಾಡೋಣ. ಶೋ ಸರ್. ಕಮ್ ಪ್ಲೀಸ್, ಕಮ್. ಸರ್, ನಮ್ಮ ರಿಪೋರ್ಟರೇ ನಿಮ್ಮ ಬಿಲ್ಡಿಂಗ್ ಬಿದ್ದಿರೋ ಕೇಸ್ನ ಪೇಪರ್ನಲ್ಲಿ ಹಾಕಿ ದೊಡ್ಡ ಸುದ್ದಿ ಮಾಡಾಕ್ಬಿಟ್ರು. ಅಂಥದ್ರಲ್ಲಿ ನೀವ್ಯಾವ ಸಂತೋಷ ಸುದ್ದಿ ಹೇಳಕ್ಕೆ ಸಾಧ್ಯ ಹೇಳಿ? ಅಯ್ಯ, ಅದು ಬಿಡಿ ಸರ್.
ದಿನಕ್ಕೆ 10 ಬಿಲ್ಡಿಂಗ್ ಬೀಳುತ್ತೆ, 100 ಬಿಲ್ಡಿಂಗ್ ಏರುತ್ತೆ. ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗತ್ತಾ? ನಾವು ಯಾವತ್ತೂ ಮರ್ತು ಬಿಟ್ಟಿದ್ವಿ. ಈಗ ಪ್ರತಿ ತಿಂಗಳು 5ರಿಂದ 10 ಲಕ್ಷ ರೂಪಾಯಿ ಅಷ್ಟು ನಮ್ಮ ಬಿಸ್ನೆಸ್ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಅಂತ ಬಂದಿದ್ದೀವಿ. ಇದಕ್ಕೇನಂತೀರಾ? ಸಾರಿ ಸರ್, ನಮ್ಮದು ಕಮರ್ಷಿಯಲ್ ಪೇಪರ್ ಅಲ್ಲ, ನಾವು ಇಲ್ಲಿ ವ್ಯಾಪಾರಕ್ಕೆ ಕುಂತಿಲ್ಲ. ಅಂದಾಗೆ ಸರ್, ಲಾಸ್ಟ್ 1 ವೀಕಲ್ಲಿ ನಿಮ್ಮ ಪೇಪರ್ ಸರ್ಕ್ಯುಲೇಷನ್ ಕಡಿಮೆ ಆಗಿದೆ ಅಂತ ನಿಮ್ಗೇನಾದರೂ ಅನಿಸಿದ್ಯಾ? ನಿಮ್ಮ ಪೇಪರ್ ಸರ್ಕ್ಯುಲೇಷನ್ ಕಡಿಮೆ ಆಗೋದಕ್ಕೆ ಕಾರಣ ನಾವೇ ಸರ್. ನೀವು ಪ್ರಿಂಟ್ ಮಾಡಿ ಕಳಿಸೋ ಪೇಪರ್ ಡಿಸ್ಟ್ರಿಬ್ಯೂಟ್ ಆಗಿಲ್ಲ ಅಂದಮೇಲೆ ಸರ್ಕ್ಯುಲೇಟ್ ಹೇಗಾಗುತ್ತೆ ಹೇಳಿ? ಈಗ ಹೇಳಿ ಸರ್, ನಿಮ್ಮ ಸರ್ಕ್ಯುಲೇಷನ್ನ ಉಳಿಸ್ಕೊಳ್ಳೋಕೆ ಸೆನ್ಸೇಷನಲ್ ನ್ಯೂಸ್ನ ಹುಡುಕ್ತಿರೋ ಅಥವಾ ಸಿಂಪಲ್ ಆಗಿ ನಮ್ಮ ಡೀಲ್ನ ಒಪ್ಕೋತಿರೋ ಅಂತ? ಸರ್, ನಾನೀಗ ಏನು ಮಾಡಬೇಕು ಹೇಳಿ? ಸರ್, ನೀವ್ಯಾಕೆ ಹೆದರ್ಕೋತೀರಾ? ನೀವು ಪೇಪರ್ ಪ್ರಿಂಟ್ ಮಾಡೋದು ದುಡ್ಡು ಮಾಡೋಕ್ಕೋಸ್ಕರ ತಾನೇ. ಈಗ ಅದೇ ದುಡ್ಡನ್ನ ನಾವೇ ಕೊಡೋದಾದ್ರೆ ನೀವು ಯಾಕೆ ಸರ್ ಟೆನ್ಷನ್ ತಗೋಬೇಕು? ನನಗೇನು ಅರ್ಥ ಆಗ್ತಾ ಇಲ್ಲ, ನೇರವಾಗಿ ಹೇಳಿ ಸರ್. ಸರ್, ಕೆಲಸ ತುಂಬ ಸಿಂಪಲ್ಲು. ನಿಮ್ಮ ಹತ್ರ ಆ ಚಿಲ್ಟು ಪುಲ್ಟು ಪ್ರೆಸ್ ರಿಪೋರ್ಟ್ ಅಜಯ್ ಇದ್ದಾನಲ್ಲ, ಅವನ್ನ ಕೆಲಸನ ತೆಗೆದಾಕ್ಬಿಟ್ರೆ ಮುಗೀತು ಸರ್, ಅಷ್ಟೇ. ಸರ್, ಅವನ ಮೇಲೆ ಯಾಕೆ ಸರ್ ಇಷ್ಟೊಂದು ದ್ವೇಷ? ನೋಡಿ ಸರ್, ಅದೆಲ್ಲ ನಿಮಗೆ ಬೇಡವಾಗಿರೋ ವಿಷಯ. ನಿಮಗೆ ಈ ಡೀಲ್ ಒಪ್ಪಿಗೆ ಆದರೆ ಹೇಳಿ, ಇಲ್ಲಾಂದರೆ ಅವನಿಗೆ ಏನು ಮಾಡಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತು. ಆದರೆ ನಿಮ್ಮ ಸರ್ಕ್ಯುಲೇಷನ್ ಡೌನ್ ಆಗೇ ಆಗುತ್ತೆ ಅನ್ನೋ ಗ್ಯಾರಂಟಿ ಮಾತ್ರ ನಾವು ಕೊಡ್ತೀವಿ ಸರ್. ನಾವಿನ್ನು ಬರ್ತೀವಿ. ನಮಸ್ಕಾರ ಸರ್. ಸರ್, 5 ಲಕ್ಷ ರೂಪಾಯಿ ಕಮರ್ಷಿಯಲ್ಲು ಯಾವಾಗ ಕೊಡ್ತೀರಾ ಸರ್? ಬ್ರದರ್, ಸರ್, ಈಗನೇ ಟರ್ಮಿನೇಟ್ ಲೆಟರ್ ರೆಡಿ ಮಾಡಿ ತಂದು ಕೊಡ್ತೀನಿ ಸರ್. ಅದನ್ನು ಕೊಡಬೇಕಾದ್ದು ನಮಗಲ್ಲ ಸರ್, ಆ ಪ್ರೆಸ್ ರಿಪೋರ್ಟರ್ ರಜೆಗೆ. ಹೋಗಿ. ಆಯಿತು ಸರ್. ಬ್ರದರ್, ಅಜಯ್ ಕೆಲಸ ಫಿನಿಶ್. ನಮ್ಮನ್ನು ನೋಡಿದ್ರೆ ಹೆದರ್ಕೋಬೇಕು. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಹಾಲು ತಗೊಳ್ಳಿ. ರೀ ರೀ ಹಾಲು ತಗೊಳ್ಳಿ. ಏನ್ ಯೋಚನೆ ಮಾಡ್ತಾ ಇದ್ರಿ? ಇದೇನು ಪ್ರಭಾಯ್ತ? ಅಲ್ಲ, ನೀನಿರೋ ಪರಿಸ್ಥಿತಿಲಿ ನಾವು ನಿನಗೆ ಉಪಚಾರ ಮಾಡಬೇಕು, ನೀನೇ ಹಾಲು ಅದು ಇದು ಅಂತ ನಮ್ಗೆ ಉಪಚಾರ ಮಾಡ್ತಿದೀಯಾ? ಯಾಕ್ರಿ, ನಾನು ಪರ್ಮನೆಂಟ್ ಆಗಿ ಪೇಷಂಟ್ ಮಾಡಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಅದು ಸರಿ, ನೀವು ಏನು ಯೋಚನೆ ಮಾಡ್ತಿದ್ರಿ ಇಷ್ಟೊತ್ತವರೆಗೂ? ಅದು ಪ್ರೆಸ್ ರಿಪೋರ್ಟರ್ ಅಜಯ್ ಬಗ್ಗೆ. ಯಾಕ್ರಿ ಇಂಥ ಸಮಯದಲ್ಲಿ ಅವನನ್ನು ನೆನ್ಸ್ಕೊತಾ ಇದ್ದೀರಾ? ಅವನ ಹೆಸರು ಕೇಳಿದ್ರೆ ಕೋಪ ಬರುತ್ತೆ ನನಗೆ. ಆ ಸಮಯ ಸಾಧಕನ ಬಗ್ಗೆ ಈಗ ಯಾಕೆ ಮಾತಾಡ್ತಾ ಇದ್ದೀರಾ? ಇಲ್ಲ ಪ್ರಭಾ,
ನಾವು ಅನ್ಕೊಂಡ್ರು ಅಷ್ಟು ಕೆಟ್ಟ ವ್ಯಕ್ತಿ ಅಲ್ಲ ಆತ. ಯಾಕ್ರಿ ಯಾವಾಗ್ಲೂ ನೀವು ನನ್ಗೆ ಆಗದಿದ್ದವ್ರ ಪರನೇ ವಹಿಸ್ಕೊಂಡು ಮಾತಾಡ್ತೀರಲ್ಲ? ಈಗ ಯಾಕೆ ಅವನು ಒಳ್ಳೆಯವನು ಅನ್ನೋ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಾ ನೀವು? ಇವತ್ತು ಅವನ್ನ ಮೀಟ್ ಮಾಡೋಕೆ ಅಂತ ಹೋಗಿದ್ದೆ. ಏನು ನೀವು ಅವನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ರಾ? ಯಾಕೆ ನಮ್ಮನ್ನೆಲ್ಲ ಕೋರ್ಟ್ ಕಟ್ಕಡೆ ಹಚ್ಚಿದಕ್ಕೆ ಬಹುಮಾನ ಕೊಡೋದಕ್ಕೆ ಹೋಗಿದ್ರಾ? ಇಲ್ಲ, ಮೀಟ್ ಮಾಡಿ 2 ಬುದ್ಧಿ ಮಾತು ಹೇಳ್ಬಿಟ್ಟು ಬರೋಣ ಅಂತ ಹೋಗಿದ್ದೆ. ಚೆನ್ನಾಗಿದೆ ರೀ ನಿಮ್ಮ ವರ್ತನೆ. ಅವ್ನ್ ಗೂಗದ ಉಪ್ಪಿನಕಾಯಿ ಹಾಕಿ ಊರ್ ಬಿಟ್ಟು ಹೋಗು ಅಂತ ಎಚ್ಚರಿಕೆ ಕೊಡೋದ್ ಬಿಟ್ಟು ಬುದ್ಧಿವಾದ ಹೇಳೋದಕ್ಕೆ ಹೋಗಿದ್ರಾ? ಅದು ಹಾಗಲ್ಲ ಪ್ರಭಾ. ನಾನು ಅದೇ ಅರ್ಥ ಬರೋ ಹಾಗೆ ಸೂಕ್ಷ್ಮವಾಗಿ ಅವನು ಹೇಳಿದೆ. ರಿಪೋರ್ಟರ್ ಕೆಲಸ ಮಾಡ್ತಿದೀಯಾ, ಸಾಕಷ್ಟು ಶತ್ರುಗಳನ್ನು ಗಳಿಸ್ಕೊಂಡಿದೀಯಾ, ಅದರಲ್ಲೇ ಯಾರೋ ಒಬ್ಬರು ನಿನ್ನನ್ನು ಅಟ್ಯಾಕ್ ಮಾಡಕ್ಕೆ ಬಂದ್ರಲ್ವಾ ಅನ್ನೋ ಉದಾಹರಣೆನೂ ಕೊಟ್ಟೆ. ಜೊತೆಗೆ ನಾನು ಅವನಿಗೆ ಒಂದು ಆಫರು ಕೊಟ್ಟೆ. ನೋಡು, ಈಗ ನೀನು ಕೆಲಸ ಮಾಡ್ತಿದೀಯಲ್ಲ, ಅಲ್ಲಿ ನಿನಗೆ ಬರೋ ಸಂಬಳಕ್ಕಿಂತ ನಮ್ಮ ಆಫೀಸಿಗೆ ಬಂದು ಸೇರ್ಕೋ, ನಾನು ಇನ್ನೂ ಹೆಚ್ಚಾಗಿ ಸಂಬಳ ಕೊಡ್ತೀನಿ ಎಂದೆ. ಅವನೆಷ್ಟು ಪ್ರಾಮಾಣಿಕ ಗೊತ್ತಾ? ಯಾಕೆ ಸರ್, ನನ್ನ ನಿಯತ್ತಿಗೆ ಬೆಲೆ ಕಟ್ಟೋದಕ್ಕೆ ಬಂದಿದ್ದೀರಾ ಅಂತ ಕೇಳ್ದ. ನಿಮ್ಗಿದಾಗಬೇಕಾಗಿದೆ ರೀ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಯಾಕೆಂದ್ರೆ ಅವನಿರೋ ಕಡೆನೆ ಹುಡ್ಕೊಂಡು ಹೋಗಿ ಬುದ್ಧಿವಾದ ಹೇಳಿ ಒಂದು ಒಳ್ಳೆ ಆಫರ್ ಕೊಟ್ರಲ್ಲ, ನಿಮಗ್ ಸರಿಯಾಗಿ ಮರ್ಯಾದೆ ಕೊಟ್ಟ. ಎಷ್ಟು ದುರಹಂಕಾರ ಇರ್ಬೇಕು ಅವನ್ಗೆ. ಒಂದು ರೀತಿನಲ್ಲಿ ಆ ದುರಹಂಕಾರನೇ ನನಗಿಷ್ಟ ಆಗಿತ್ತು. ಆ ದುರಹಂಕಾರದಲ್ಲೇ ಶುದ್ಧವಾದ ಮನಸ್ಸಿತ್ತು. ಆ ಮನಸ್ಸಿನಲ್ಲಿ ಅಪರೂಪವಾದ ಪ್ರಾಮಾಣಿಕತೆನೂ ಕಾಣಿಸ್ತಾ ಇತ್ತು. ತಪ್ಪು ಕಲ್ಪನೆ ರೀ ನಿಮ್ದು. ಅವನು ಬೇರೆಯವ್ರ ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡೋ ಸಂದರ್ಭವಾದಿ. ಅವನು ಅಂತವನ ಹತ್ರ ಪ್ರಾಮಾಣಿಕತೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಹೆಸರು ಕೇಳಿದ್ರೆ ನನಗೆ ಕೋಪ ಬರೋದು. ಅದು ಹಾಗಲ್ಲ ಪ್ರಭಾ. ಅವನು ನಾನು ಅಲ್ಲಿಗೆ ಹೋದಾಗ ಎಷ್ಟೇ ಅಹಂಕಾರದಿಂದ ಮಾತಾಡಿದ್ರು ನನಗ್ಯಾಕೋ ಅವನ ಬಗ್ಗೆ ಕೋಪನೇ ಬರಲಿಲ್ಲ. ಸರಿ ಹೋಯ್ತು ಬಿಡಿ. ಅವನು ಇದೇ ಮಾತೇ ಹೇಳ್ತಾನೆ. ನಾನು ಅವನ್ನ ಎಷ್ಟೋ ಸಲ ಮೀಟ್ ಮಾಡ್ದಾಗಲೆಲ್ಲ ಬೈದಿದ್ದೀನಿ. ಅದಕ್ಕೆ ಅವನು ನೀವೇನೇ ಬೈದ್ರು ನನಗೆ ಕೋಪನೇ ಬರೋದಿಲ್ಲ ಅಂತ ಹೇಳ್ತಾನೆ. ಸೇಮ್ ಡೈಲಾಗ್ ನೀವು ಹೇಳ್ತಾ ಇದ್ದೀರಾ ಅಂದ್ರೆ ಅವನು ನಿಮ್ಮ ಮೇಲೆ ಚೆನ್ನಾಗಿ ಮೋಡಿ ಮಾಡಿದ್ದಾನೆ ಅಂತ ಆಯ್ತು. ಇಲ್ಲ ಪ್ರಭಾ, ಅವನು ತುಂಬಾನೇ ಒಳ್ಳೆಯವನು. ಇನ್ನೊಂದು ವಿಷಯ ಗೊತ್ತಾ ನಿನಗೆ? ಅವನು ಅಪ್ಪ ಅಮ್ಮ ಇಲ್ದೇ ಇರೋ ಅನಾಥ. ಅಂದ್ಕೊಂಡೆ ಅವನು ಈ ಸೆಂಟಿಮೆಂಟ್ ಹೇಳಿ ನಿಮ್ಮನ್ನು ಬುಟ್ಟಿಗೆ ಹಾಕೊಂಡಿದ್ದಾನ. ಪ್ರಪಂಚದಲ್ಲಿ ಎಷ್ಟೋ ಜನ ಅನಾಥರಿರ್ತಾರೆ. ಅಂಥದ್ರಲ್ಲಿ ಇವನೊಬ್ಬನ ಮೇಲೆ ಯಾಕೆ ಸ್ಪೆಷಲ್ ಫೀಲಿಂಗ್ ನಿಮಗೆ? ಹಾಲು ಕುಡಿದು ಬಂದು ಮಲ್ಕೊಳ್ಳಿ. ಕಾವ್ಯ, ಅವರೇ ಫೋನ್ ಮಾಡ್ತಾ ಇದ್ದಾರೆ. ಅದೇನ್ ಕರ್ಮನೋ ಕೇಳಕ್ಕ. ಹಲೋ, ಏನ್ರಿ ಬ್ಯಾಂಗ್ಳೂರ್ ಸಿಸ್ಟರ್ಸ್, ನಿಮಗೆ ಸಿಸ್ಟರ್ಸ್ ಆಫ್ ದ ಇಯರ್ ಅವಾರ್ಡ್ ಕೊಡಿಸ್ಬೇಕು. ಅಂದಾಗೆ ಹೇಗಿದ್ದಾನೆ ನಿಮ್ಮ ಸಹೋದರ? ಅವನ ಕೈ ಕಾಲುಗಳು ಆಡ್ತಾ ಇವೆಯೋ? ಆಡಿದ್ರು ಇನ್ನು ಮುಂದೆ ಅವನ ಕೆಲಸ ಮಾತ್ರ ನಡೆಯೋದಿಲ್ಲ. ಯಾಕೆ ಅಂದ್ರೆ
ಅವನ್ನ ನಾವೇ ಕೆಲಸದಿಂದ ತೆಗ್ಸಾಕ್ಬಿಟ್ಟಿದೀವಿ. ಇನ್ ಮುಂದೆ ಅವ್ರಿಗೆ ಯಾರು ಕೆಲಸನೂ ಕೊಡೋದಿಲ್ಲ. ನಿಮ್ ಮನೇಲಿ ಕೂತ್ಕೊಂಡು ಬಿಟ್ಟಿ ಕೂಳ್ ತಿನ್ಕೊಂಡಿರ್ಬೇಕು ಅಷ್ಟೇ. ಏನ್ರಿ ಆಗಿದೆ ನಿಮ್ಗೆ? ಬರ್ತಾ ಬರ್ತಾ ಮನುಷ್ಯತ್ವನೇ ಕಳ್ಕೊತಾ ಇದ್ದೀರಾ. ಪರವಾಗಿಲ್ವೇ, ಅಣ್ಣ ಕೆಲಸ ಕಳ್ಕೊಂಡಿರೋ ವಿಷಯ ಕೇಳಿ ನೀನು ತಾಳ್ಮೆ ಕಳ್ಕೊತಾ ಇದೆಯಲ್ಲ ಅಂಜಲಿ. ಚೆನ್ನಾಗಿದೆ. ಅಣ್ಣ ತಂಗಿ ಬಾಂಡಿಂಗು ತುಂಬಾನೇ ಚೆನ್ನಾಗಿದೆ. ಸಿಹಿ ಸಿಹಿ ಮನಸ್ಸುಗಳ ಕನಸಿನ